ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಇರ್ಬೇಕ್ರೆ 5 ವರ್ಷದಿಂದ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ಬೇಕು ಚಲೋ ಸಿದ್ದರಾಮಯ್ಯನ ಅನಿಸ್ತದೆ. ಇದು ಜಾರಕಿಹೊಳಿ ಅಲ್ಲ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಬದಲಿ ಆಗ್ಬೇಕು. ನಮಸ್ಕಾರ ವೀಕ್ಷಕರೇ, ನ್ಯೂಸ್ 88 ಕನ್ನಡ ಡಿಜಿಟಲ್ಗೆ ಸ್ವಾಗತ. ಮೂಢ ಹಗರಣದ ಬೆನ್ನಲ್ಲೇ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕುರಿತು ಚರ್ಚೆ ನಡೆಯುತ್ತಿದ್ದು, ಈಗಾಗಲೇ ಪಕ್ಷದಲ್ಲಿ ಹಲವಾರು ಪ್ರಭಾವಿ ನಾಯಕರು ಸಿಎಂ ಕುರ್ಚಿಗಾಗಿ ಪೈಪೋಟಿ ನಡೆಸಿದ್ದು, ಮುಂದಿನ ರಾಜ್ಯದ ಮುಖ್ಯಮಂತ್ರಿ ಯಾವ ನಾಯಕರು ಆದರೆ ರಾಜ್ಯದ ಭವಿಷ್ಯ ಉತ್ತಮವಾಗಿರುತ್ತದೆ ಎಂಬುದು ನಮ್ಮ ಸಾರ್ವಜನಿಕರಲ್ಲಿ ಕೇಳಿ ಬನ್ನಿ. ಆಗಬೇಕಂತಾರ ಮುಂದೆ ಹಂಗ ಬಾಳೆ ಮಾಡಿದ್ರೆ ರೈತ ಬಾಳೆ ಮಾಡಿದೆ ಹಂಗ ನಿನ್ನ ನೋಡ 4 ತಾಸು 3 ಜನ ಕರೆಂಟ್ 4 ಜನ ಕರೆಂಟ್ ಕೊಡೋದಲ್ಲ ಅಂತ ಕೆ ಬಿ ಅವರ ಊರಿಗೆ ಗಾಡಿ ಕಳ್ಸ್ಯಾರ. ರೈತರಿಗೆ ಕರೆಂಟ್ ಕೊಡೋದಲ್ಲ, ಮತ್ತು ರೈತ ಬೆಳೆದಿದ್ದ ಬೆಳೆ ಹಾಳಾಗಿ ಹೋಗ್ಬೇಕು. ಇಂಥವ್ರೆಲ್ಲ ಮ್ಯಾಲ ಕುಂತವ್ರು ಇಂಥ ಮಾಡ್ತಾರೆ. ಒಂದು ಬರಗಾಲ ಪರಿಹಾರಧನ ಬಂದ್ರೆ ಯಾರು 1 ರೂಪಾಯಿನೂ ಕೊಟ್ಟಿಲ್ಲ. ಎದ್ರ ಸಂಬಂಧ ಕರೆಂಟ್ ಕೊಡೋದಲ್ಲ. ಹೆಣ್ಮಕ್ಳು ಇದನ್ನ ವಿದ್ಯುತ್ ಮಾಡಿದ ಮೇಲೆ ಎಲ್ಲಾನು ಸಿದ್ದರಾಮಯ್ಯ ಮಾಡಿದ್ವಿ. ಅವ್ರು ಕರೆಂಟ್ ಅವ್ರು ಎದ್ದು ಬಂದ್ರು. ಆರಿ ನಿಮ್ಮ ತರ ಬಾಬಾ ಹೇಳ್ತಾರ, ಕಾಲಗಳ ತರ ನಿಮ್ಗೆ ಏನ್ ಬೇಕಾದ್ ಮಾಡ್ತೇವೆ ಅಂತಾರ. ಆಚೆ ಬಂದ್ಮೇಲೆ ಎಲ್ಲ ತೋರ್ಸೋದದ. ಅವ್ರಿಗೆ ದೇಶ ಒಂದೊಂದು ಮಂತ್ರಿ ಮುಕ್ಕಳಿ ಬಿಡ್ದಾಗ ದೇಶ ಕೊಳ್ಳೋ ದುಡ್ಡು ಐತಿ. ಎಷ್ಟು ಮಂದಿ ಮಂತ್ರಿಗಳು ಆಗ್ಯಾರಲ್ಲ ಇವ್ರು ದೇಶ ಕೊಳ್ಳೋರು ದುಡ್ಡು ಮಾಡ್ಕೊಂಡಾರ ಇವ್ರು. ರೈತಗೆ ಏನೈತಿ ರೈತ ಏನು ಇಲ್ಲ. ರೈತ ಸಣ್ಣ ಮಟ್ಟದ ದುಡ್ಡು ಸಾಯ್ತದೆ. ದುಬ್ಬದ ಬ್ಯಾಗ 1 ಮೀಟರ್ ಲಂಡಂಗೆ ತೊಗೊಂಡು ತಾಕತ್ತಿರ್ತಾರೆ. ಮಾಲ್ ಬೆಳೆದ ಬೆಲೆಗೆ ಡಂಬಲ್ ಬೆಲೆ ಇಲ್ಲ. ಮತ್ತೆ ರೈತ ಬಾಳಕ್ಕೆ ಬದುಕ್ಬೇಕು ಹೆಂಗೆ, ಉಳಿಬೇಕು ಹೆಂಗೆ? ಎಲ್ಲರೂ ಬರೀ ದಾಣಿ ಎಲ್ಲ ಆಹಾರ ಧಾನ್ಯಕ್ಕೆ ಎಲ್ಲ ದಾಣಿ ಏರಿಸ್ಬಿಟ್ರು. ಮುಂದೆ ರೈತನ ಮಾಲಿಗೆ ಬೆಲೆ ಬೆಂಬಲ ಬೆಲೆನೇ ಇಲ್ಲ. ಮುಂದೆ ರೈತ ಬಾಳೆ ಮಾಡೋದು ಹೆಂಗಪ್ಪ ಇವ್ರಿಗೆ? ಮೊದಲು ಆಟ ಬರಾಗ ಬಾಬಾ ಹೇಳ್ತಾರ, ಈ ದೇಶನ ಹೊಳ್ಳಿ ಬೀಳ್ತದೆ ಅನ್ನಂಗೆ ಹೇಳ್ತಾರ. ಒಟ್ಟರು ಅವರ ಇವ್ರೆ. ಸಿದ್ದರಾಮಯ್ಯನು ಅವನ, ಬಸವರಾಜ ಬೊಮ್ಮಾಯಿನು ಅವನ, ಎಲ್ಲರೂ ಅವರ ಇವ್ರಪ್ಪ ಅವ್ರಪ್ಪ ಇವ ಇರ್ಬೇಕ್ರೆ 5 ವರ್ಷದಿಂದ ಯಾವ ಡಿ ಕೆನಿಲ್ಲ, ಜಾರಕಿಹೊಳಿನಿಲ್ಲ, ಯಾರು ಬರಬಾರ್ದು. ಅವ್ರು ಬಂದ್ರೆ ಮತ್ತೊಟ್ಟು ಈಗ ಇದ್ದಿದ್ದ ನಡ್ಸ್ಕೊಂಡು ಹೊಂಟಾರ್ಲಿ ಸಿದ್ದರಾಮಯ್ಯ. ಮತ್ತೆ ಹಾಕ್ಬೇಕು ನಮ್ಗೆ ಮತ್ತೊಬ್ರು. ಇವಾಗ 2.5 ವರ್ಷ ಮಟ್ಟ ಎಲ್ಲ ಕೊಟ್ಟು ನಾವು ಹೆಣ್ಮಕ್ಳಿಗೆ ಫ್ರೀ ಮಾಡೋಣ. ನೀ ಮಾತಾಡೋ ನೀರು ಎಲ್ಲ ಹೆಣ್ಮಕ್ಳಿಗೆ ಏನು ಫ್ರೀ ಮಾಡೋಣ? ಏನು ಮಾಡ್ತಾರೆ ಎಲ್ಲ ಕರೆಕ್ಟ್ ಐತಿ ಮೇಡಮ್ ಅಲ್ಲ. ಯಾವ್ದ್ರ ಬಗ್ಗೆ ತಲೆ ಕೆಟ್ಟಬಾರ್ದು. ಸಿದ್ದರಾಮಯ್ಯನವರೇ ಬೇಕಂತ ಎಲ್ಲ ಕಡೆ ಅಂತಾರೆ. ನಾನು ಅವರು ಅದನ್ನ ಅಂತೇಳಿ ಎಲ್ಲಂತ ಸಿದ್ದರಾಮಯ್ಯರ ಅನಿಸ್ತದೆ. ಎದಕ್ಕಂದ್ರೆ ಅವ್ರ ಮೊದ್ಲವ್ರು CM ಇದ್ದರ್ರಿ. ಅವ್ರು ಎಷ್ಟೋ ಚಲೋ ಕೆಲಸ ಮಾಡ್ಯಾರ. ಅವ್ರು 4 ಮಂದಿ ನೋಡಿದ್ರೆ ಸ್ಟ್ರಾಂಗ್ ಲೀಡರ್ ಅವ್ರು ಅದಾರ್ರಿ. ಅವ್ರು ಭಾಳ ಕೆಲಸ ಮಾಡ್ಯಾರ. ಆಮೇಲೆ ರೇಷನ್ದವರು ಅವರೇ ಮೋಸ್ಟ್ಲಿ ತಂದಿರ್ಬೇಕು, ಫ್ರೀ ರೇಷನ್. ಅಂದ್ರೆ ಈ ಕಾಂಗ್ರೆಸ್ದಾಗ ನೋಡಿದ್ರೆ ಬೆಸ್ಟ್ ಲೀಡರ್ ಸಿದ್ದರಾಮಯ್ಯಕ್ಕಿಂತ ಯಾರಿಲ್ಲ. ಡಿ ಕೆ ಶಿವಕುಮಾರ್ ಅಂತೂ ಆಗೋ ಚಾನ್ಸೇ ಇಲ್ಲ. ಅದಕ್ಕೆ ಮೋಸ್ಟ್ಲಿ ಅನ್ಸಿದ್ರೆ ಸಿದ್ದರಾಮಯ್ಯನಿಂದ್ರೆ ಒಂದು ಸ್ವಲ್ಪ ಕರ್ನಾಟಕಕ್ಕೆ ಚಲೋ ಬೆನಿಫಿಟ್ಸ್ ಐತಿ. ಬದಲಿ ಆಗ್ಬೇಕು. ಡಿ ಕೆ ಶಿವಕುಮಾರ್ ಅಡ್ಡಿಲ್ಲ. ಹೊಟ್ಟೆ ಕೂಳ್ಬೇಕು. ಗಣ ತಿರುಗಬೇಕು. ಕೆಲಸ ಇಲ್ಲ, ಬಡಿಸಿಲ್ಲ. ಅಲ್ಲಿ ಬರೀ ಬಸ್ ಸ್ಟ್ಯಾಂಡ್ ತುಂಬ ಹೆಸರು, ಬಸ್ ತುಂಬ ಹೆಸರು. ಈಗ ಅದನ್ನು ತೆಗಿಬೇಕಮ್ಮ. ಅದೇ ಡಿ ಕೆ ಶಿವಕುಮಾರ್ ಆಗ್ಬೇಕು. ನೋಡಿದ್ರಲ್ಲ ವೀಕ್ಷಕರೇ, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕುರಿತು ಚರ್ಚೆ ನಡೀತಿದ್ದು, ಜನರು ತಮ್ಮ ಯಾವ ನಾಯಕರು ರಾಜ್ಯದ CM ಆದರೆ ರಾಜ್ಯದ ಭವಿಷ್ಯ ಉತ್ತಮವಾಗಿರುತ್ತೆ ಎಂದು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಇನ್ನಷ್ಟು ವಿಡಿಯೋಗಳಿಗಾಗಿ ನ್ಯೂಸ್ 88 ಕನ್ನಡ ಡಿಜಿಟಲ್ ಚಾನಲ್ ಅನ್ನು ನೋಡ್ತಾ ಇದ್ದೀವಿ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.